ಸೊ ನಮ್ಮನ್ನು ಡೈರೆಕ್ಟಾಗಿ ಒಂದು ದೊಡ್ಡ ಸೆಟ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಜಿಮ್ಮಿ ಜಿಪ್ಸು, ಡಾಲಿ ಅದು ಇದು ನೋಡಿ ನಮಗೆ ಆ್ಯಕ್ಚುಲಿ ನಾವು ಅದನ್ನು ನೋಡೇ ಇರಲಿಲ್ಲ, ಅದೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ಹಾಯ್, ನನ್ನ ಹೆಸರು ಶಿವ ಅಂತ. ನಾನು ಆ್ಯಕ್ಚುಲಿ ಮಂಗಳೂರಿಂದ ಬಂದಿದ್ದೇನೆ. ಸೊ ನನಗೂ ಫಿಲ್ಮ್ ಮೇಕರ್ ಆಗಬೇಕು, ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆದರೆ ಎಲ್ಲಿಂದ ಶುರು ಮಾಡಬೇಕು ಅದನ್ನು ಅಂತ ಅದ್ರ ಬಗ್ಗೆ ಯಾವುದೇ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನಾನು ಬೆಂಗಳೂರಿಗೆ ಬಂದು 10 ಸಿನಿಮಾ ಶಾಲೆಯನ್ನು ಸೇರಿಕೊಂಡೆ. ಸ್ಕ್ರಿಪ್ಟ್ ಬರೆಯೋದ್ರ ಬಗ್ಗೆ ಮೊದಲು ಒಂದು ಸ್ವಲ್ಪ ಐಡಿಯಾ ಇತ್ತು, ಬಟ್ ಅದು ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ ಇನ್ನೂ ರಿಫೈನ್ ಆಯಿತು. ಸ್ಕ್ರಿಪ್ಟ್ನ ಗ್ರಾಮರ್ ಅಂತ ಆದರ್ಶ್ ಈಶ್ವರಪ್ಪ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು. ತುಂಬ ನಮಗೆ ವರ್ಕ್ಶಾಪ್ಸ್ಗಳನ್ನು ಮಾಡಿಸಿದ್ರು, ತುಂಬ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸಿದ್ರು. ನಿಮಗೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು, ಲೆನ್ಸ್ನ ಹೇಗೆ ಕ್ಯಾಮ್ರಾಕ್ಕೆ ಹಾಕೋದು, ಯಾವ ಲೆನ್ಸ್ನ ಎಲ್ಲಿ ಯೂಸ್ ಮಾಡಬೇಕು, ಅದರ ಬಗ್ಗೆ ಎಲ್ಲ ಆನ್ಲೈನಲ್ಲಿ ಕಲಿಯೋಕ್ಕಾಗಲ್ಲ. ಅದಕ್ಕೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕು. ಮತ್ತು ನಮಗೆ ಗಿಂಬಲ್ ಆಪ್ರೇಟ್ ಮಾಡೋದು ಹೇಗೆ, ಡ್ರೋನ್ ಆಪ್ರೇಟ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. ಅದು ತುಂಬ ಹೆಲ್ಪ್ ಆಯಿತು. ಸೊ ಅವರು ಹೇಗೆ ಆರ್ಟ್ ಡಿಪಾರ್ಟ್ಮೆಂಟ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರು. ನಮ್ಮನ್ನು ಅವ್ರು ಕಂಠೀರವ ಸ್ಟುಡಿಯೋಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸೆಟ್ಸ್ ನೋಡಿದ್ವಿ. ಶಾರ್ಟ್ ಫಿಲ್ಮ್ದು ಎಂಟೈರ್ ಪೋಸ್ಟ್ ಪ್ರೊಡಕ್ಷನ್ ನಾವೇ ಮಾಡಿದ್ವಿ. ಇದು ಎಡಿಟಿಂಗ್, ಆಮೇಲೆ ಸೌಂಡ್, ಕಲರ್ ಗ್ರೇಡಿಂಗ್, ಡಬ್ಬಿಂಗ್ ಎಲ್ಲನೂ ನಾವೇ ನಿಂತ್ಕೊಂಡು ಮಾಡಿದ್ವಿ. ಇದರಿಂದ ಕಂಪ್ಲೀಟಾಗಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫ್ಲೋ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಯಿತು. ಸೊ ಅದರಿಂದ ನಾವು ಇನ್ನೊಂದು ಫಿಲ್ಮ್ ಮಾಡಬೇಕಿದ್ರು, ಫೀಚರ್ ಫಿಲ್ಮ್ ಮಾಡಬೇಕಿದ್ರು ಹೆಂಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫ್ಲೋ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾಯಿತು. ನಮ್ಮ ಮನಸ್ಸಲ್ಲಿ ಒಂದು ಸಿನಿಮಾ ಇರುತ್ತೆ, ಬಟ್ ಅದು ಮನಸ್ಸಲ್ಲಿರುತ್ತೆ. ಅದು ಒಂದು ಥಿಯೇಟ್ರ್ ಸ್ಕ್ರೀನ್ ಮೇಲೆ ಬರಬೇಕಿದ್ರೆ ನಾವೊಂದು ಟ್ರಾವೆಲ್ ಮಾಡಬೇಕು, ಅದರದ್ದೇ ಆದ ಜರ್ನಿ ಇರುತ್ತೆ. ಆ ಜರ್ನಿಗೆ ಬೇಕಾದಂಥ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಈ 10 ಸಿನಿಮಾ ಶಾಲೆ ನಮಗೆ ತುಂಬ ಹೆಲ್ಪ್ ಮಾಡಿದೆ. ಯಾವ ದಾರೀಲಿ ಹೋದರೆ ಆ ಸಿನಿಮಾನ ತಲುಪ್ಬೋದು, ಯಾವ ದಾರೀಲಿ ಹೋದರೆ ನಮ್ಮ ಸಿನಿಮಾ ಅನ್ನೋ ಕನಸನ್ನ ನನಸು ಮಾಡ್ಕೊಳ್ಬೇಕು ಅನ್ನೋ ಪ್ರಾಪರ್ ಬ್ಲೂ ಪ್ರಿಂಟ್ನ ಈ 10 ಸಿನಿಮಾ ಶಾಲೆ ಕೊಟ್ಟಿದೆ.